ಚಿಂತಕರಾಗಿರುವಂತಹ ಪಂಡಿತ್ ದಿನೇಶ್ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಈಗ ನಾವು ಸಾಮಾನ್ಯವಾಗಿ ವೀಕ್ಷಕರು ಎಷ್ಟು ಜನ ಕರೆ ಮಾಡ್ತಾರೆ, ಎಲ್ಲರಲ್ಲೂ ಒಂದು ಪ್ರಶ್ನೆ ಮುಖ್ಯವಾಗಿ ಅಂತಂದ್ರೆ ವಿವಾಹದ ವಿಚಾರವಾಗಿ ಮದುವೆ ವಿಳಂಬ ಆಗ್ತಾ ಇದೆ. ನನಗೆ ಮದುವೆಗೆ ಇವಾಗ ಗಂಡನ ನೋಡ್ತಿದ್ದಾರೆ, ಹೆಣ್ಣನ್ನು ನೋಡ್ತಿದ್ದಾರೆ, ನಾನು ಮದುವೆ ಆಗೋದು ಈ ಸಮಯ ಸೂಕ್ತನಾ, ಅದೇ ರೀತಿಯಾಗಿ ಮದುವೆ ಯಾವಾಗ ಆಗತ್ತೆ ಅನ್ನೋ ರೀತಿಯಲ್ಲ ಮದುವೆ ವಿಚಾರವಾಗಿ ತುಂಬಾ ಪ್ರಶ್ನೆಗಳೇ ನಮಗೆ ಕೇಳ್ತಾ ಬರೋದು. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿವಾಹದ ಬಗ್ಗೆ, ಮದುವೆಯ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾ ಹೋಗೋಣ. ಗುರುಗಳೇ, ಈ ಒಂದು ವಿವಾಹ ವಿಳಂಬ ಆಗ್ಲಿ, ವಿವಾಹದ ಬಗ್ಗೆ ಇಷ್ಟೊಂದು ಪ್ರಶ್ನೆಗಳಿರುತ್ತೆ ವೀಕ್ಷಕರಲ್ಲಿ, ಅದರ ಬಗ್ಗೆ ಒಂದಿಷ್ಟು ಮಾತುಗಳನ್ನು. ಇದೇ ಫೆಬ್ರವರಿ 10ನೇ ತಾರೀಕು ನಮ್ಮ 111ನೇ ಬ್ಯಾಚ್ ನಡೀತಾ ಇದೆ. ಯಾರ್ಯಾರಿಗೆ ಜ್ಯೋತಿಷ್ಯದಲ್ಲಿ ಕಲಿಯೋ ಆಸಕ್ತಿ ಇರುತ್ತೆ, ಜ್ಯೋತಿಷ್ಯ ಕಲಿತು ಜೀವನವನ್ನ ಸರಿ ಮಾಡ್ಕೊಳ್ಳೋಣ ಅಂತ ಬರುತ್ತೆ, ರಿಜಿಸ್ಟರ್ ಮಾಡ್ಕೊಳ್ಳಿ ಕೆಳಗಡೆ ಇರ್ತಕ್ಕಂಥ ನಂಬರ್ಗೆ. ಜ್ಯೋತಿಷ್ಯ ಕಲಿತಾಗ ನಿಮಗೆ ಒಂದು ದಾರಿದೀಪ ಆಗುತ್ತೆ. ಹಣೆ ಬರಹನ ಬದಲಾಯಿಸಕ್ಕಾಗಲ್ಲ, ಆದರೆ ಜೀವನದಲ್ಲಿ ಏನಿದೆ ಏನಿಲ್ಲ ಅಂತ ಖಂಡಿತ ನೋಡ್ಕೋಬಹುದು. ಯಾವಾಗ ಜೀವನದಲ್ಲಿ ಏನಿದೆ ಏನಿಲ್ಲ ಅಂತ ನೋಡಿದಾಗ ಯಾವುದಿದೆ ಅದನ್ನ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಬೋದು, ಯಾವುದಿಲ್ವೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿರಲ್ಲ. ಯಾಕೆಂದ್ರೆ ಯಾವುದಿರಲ್ವೋ ಅದ್ರ ಹಿಂದೆ ನಾವು ಬಿದ್ದಾಗ ಇವತ್ತಾಗ್ಬೋದು, ನಾಳೆ ಆಗ್ಬೋದು, ನಾಡಿದ್ದಾಗ್ಬೋದು ಅಂತ ಅನ್ಬೋದು. ಆ ನಿಟ್ಟಿನಲ್ಲಿ ಮದುವೆ ವಿಚಾರ ಇವತ್ತು ಮಾತಾಡಿದಾಗ, ಮದುವೆ ನೋಡ್ತಾ ಇರ್ತೀವಿ, ಮದುವೆ ಆಗ್ತಾ ಇಲ್ಲ, ಸೆಟ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಅನೇಕ ಜ್ಯೋತಿಷದ ವಿಚಾರ ಒಂದೇನೆ ನಾನು ಹೇಳಲ್ಲ, ಸಾಮಾಜಿಕ ವಿಚಾರನೂ ಕೂಡ ಇಲ್ಲಿ ಸ್ವಲ್ಪ ನಾನು ವಿಶ್ಲೇಷಣೆ ಮಾಡಬೇಕು. ಮೊಟ್ಟ ಮೊದಲಿಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಪ್ರತಿಯೊಬ್ಬರು ಅವರವರ ಸಮುದಾಯದಲ್ಲಿ ಮದುವೆ ಆಗ್ಬೇಕು ಅಂತ ಇರ್ತಾರೆ. ಆ ಸಮುದಾಯದಲ್ಲಿ ಹೆಚ್ಚಿನ ಒಂದು ಜನಸಂಖ್ಯೆ ಅಂತ ನಾವೇನು ಹೇಳ್ತೀವಿ ಅದು ಇರೋದಿಲ್ಲ. ಒಂದು ಕಾಲ್ ತಗೊಂಡು ಅದ್ರ ಬಗ್ಗೆ ಮಾತಾಡೋಣ, ಹೇಳ್ತೀನಿ ನಾನು ಡೀಟೇಲ್ ಆಗಿ. ಒಬ್ಬರು ವೀಕ್ಷಕರಿಗೆ ಕಾಯ್ತಾ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಧಾರವಾಡ ಜಿಲ್ಲೆಯಿಂದ ಮಾತಾಡ್ತೇವೆ. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಸರ್. ಅವರು ಹುಟ್ಟಿದ ದಿನಾಂಕ, ಸಮಯ ಮತ್ತೆ ಸ್ಥಳವನ್ನ ತಿಳಿಸಬಹುದಾ? ತಿಳಿಸಿ. 25/6/1973. 1973. ಸಮಯ ಮಧ್ಯಾಹ್ನ 12:32. ಹುಟ್ಟಿದ ಸ್ಥಳವನ್ನ ತಿಳಿಸಬಹುದಾ? ಧಾರವಾಡ ಜಿಲ್ಲೆ. ಧಾರವಾಡ ಜಿಲ್ಲೆಯಲ್ಲಿ ನರಗುಂದ ಅಂತ. ನರಗುಂದ. ಸರಿ, ಗುರುಗಳಿಲ್ಲ ಇದಾರೆ, ತಮ್ಮ ಪ್ರಶ್ನೆ ಏನಿದೆ ಮಾತನಾಡಿ. ನರಗುಂದಲ್ಲಿ ಹುಟ್ಟಿರೋದಾ? ಹೌದು. ನರಗುಂದ 25 ಅಲ್ವಾ? 26? 25 ಜೂನ್ 73. ಮಧ್ಯಾಹ್ನ 12:30. ಸದ್ಯಕ್ಕೆ ಇವಾಗ 2025ವರೆಗೂ ಮಂಗಳ ಇತ್ತು. ಹೋದ ವರ್ಷ ಮಂಗಳ ಮುಗಿದಿದೆ. ಈಗ ರಾಹುದಶೆ ಸ್ಟಾರ್ಟ್ ಆಗಿದೆ. ರಾಹುದಶೆ ಸ್ವಲ್ಪ ಕೆಲವು ವಿಚಾರದಲ್ಲಿ ಉತ್ತಮವಾಗಿದೆ, ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ. ಹಾಗೆ ಆಸ್ತಿ ವಿಚಾರದಲ್ಲೂ ಸ್ವಲ್ಪ 50-50 ಇದೆ. ಏನ್ ವಿಚಾರ ಕೇಳ್ಬೇಕು ಹೇಳ್ತೀನಿ. ಹೌದು, ಮನೆ ಕಟ್ಟ ಯೋಗ ಇದೆ. ಈಗ ಹೇಳಿದ್ನಲ್ಲ, ಆಸ್ತಿ ವಿಚಾರದಲ್ಲಿ 50-50 ಇದೆ ಅಂತ. ಈಗ ತಾನೇ ಸ್ಟಾರ್ಟ್ ಆಗಿದೆ ಒಂದು ವರ್ಷ. ಓಕೆ, ಮುಂದಿನ ವರ್ಷ 27ರಲ್ಲಿ ಮನೆಗೆ ಕೈ ಹಾಕ್ತಾರೆ. 28ರಲ್ಲಿ ಮನೆ ಕ್ಲಿಯರ್ ಆಗುತ್ತೆ. ಅದ್ರ ಬಗ್ಗೆ ಆಲೋಚನೆ ಬೇಡ. ಹಣಕಾಸು ಇಟ್ಕೊಂಡು ಮಾಡ್ಬೇಕು. ಯಾಕಂದ್ರೆ 50-50 ಯಾಕೆ ಹೇಳಿದೆ ನೋಡಿದ ತಕ್ಷಣ ನಂಗೆ ಅರ್ಥ ಆಯ್ತು. 4ನೇ ಮನೆ ಬಂದಾಗ ಮನೆ ಅಂತ ಬರುತ್ತೆ. ಒಳಗಡೆ ಇರ್ತಕ್ಕಂಥ 5ನೇ ಮನೆ ಮತ್ತೆ 12ನೇ ಮನೆ ಖರ್ಚು ಜಾಸ್ತಿ ಮಾಡಿಸುತ್ತೆ. ಅಥವಾ ನಾವು ಲೋನ್ ತಗೊಳ್ಬೇಕಾದ್ರೆ ಒಂದು ಸಮಸ್ಯೆ ಆಗ್ಬಿಡುತ್ತೆ. ನಾವು ಅನ್ಕೊಂಡು ಲೋನ್ ಕಟ್ತೀವಿ ಅಂತ ತಗೊಳ್ತೀವಿ, ಸಡನ್ ಆಗಿ ಕೆಲಸ ಚೇಂಜ್ ಆಗ್ಬಿಡುತ್ತೆ, ಏನೋ ಒಂದು ಸಮಸ್ಯೆ ಆಗುತ್ತೆ. ಅಂತ ಟೈಮಲ್ಲಿ ಮನೆ ಕಟ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೆ ಸಾಲ ಮಾಡಿ ಮಾರ್ತಕ್ಕಂಥ ವಿಚಾರಗಳು ಬಂದ್ಬಿಡುತ್ತೆ. ಸೊ ಕೈಗೆ ದುಡ್ಡು ಬಂದು ಕಂಪ್ಲೀಟ್ ಆಗಿ ನಾವು ಸಾಲ ಇಲ್ಲದೆ ಕಟ್ತೀವಿ ಅಂದ್ರೆ ಮಾತ್ರ ಮಾಡಿ. ಯಾಕಂದ್ರೆ ಈಗ ಅವರ ವಯಸ್ಸು ಆಲ್ರೆಡಿ 53 ಆಗಿದೆ. 53ರಲ್ಲಿ ನೀವು ಮನೆ ಕಟ್ಟೋಕೆ ಹೋಗ್ಬೇಕು ಅಂದ್ರೆ ದುಡ್ಡು ಇದೆಯಾ, ಯೋಗ ಬಂದಿರುತ್ತೆ, ಯೋಗ್ಯತೆ ಇರಬೇಕಲ್ಲ. ಜಾತಕದಲ್ಲಿ ಗ್ರಹಗಳು ತನ್ನ ಪಾಡಿಗೆ ತಂದು ಕೊಡ್ತಾ ಇರ್ತವೆ. 2 ವಿಚಾರಗಳು ಇರ್ತವೆ. ಇಲ್ಲಿ ಗ್ರಹಗಳು ಒಬ್ಬರೇ ಕೆಲಸ ಮಾಡಲ್ಲ.
ನನ್ನ ಅನುಭವದಲ್ಲಿ ಇಲ್ಲಿ ದೇವರು ಅಂತ ಒಂದು ತತ್ವ ಇರುತ್ತೆ. ಈ ಗ್ರಹಗಳೆಲ್ಲ ದೇವ್ರಿಗೆ ರಿಪೋರ್ಟ್ ಮಾಡ್ತಾರೆ. ದೇವ್ರು ಹೇಳ್ತಾರೆ ಅವ್ರಿಗಿಷ್ಟು ಅಂತ ನಾನು ಕೊಟ್ಟು ಕಳಿಸಿದ್ದೀನಿ ಸೂಟ್ ಕೇಸಲ್ಲಿ. ನೀವು ಕಾಲಕ್ಕೆ ಅವ್ನ ಸೂಟ್ ಕೇಸಲ್ಲಿ ದುಡ್ಡಿದ್ರು ಕೂಡ ಮನೆ ಕೊಡಬೇಡಿ, ದುಡ್ಡಿದ್ರು ಕೂಡ ಅವನಿಗೆ ಸಣ್ಣ ಮನೆ ಕೊಡಿ, ದೊಡ್ಡ ಮನೆ ಕೊಡಿ ಅಂತ ಹೇಳಿ ಗ್ರಹಗಳಿಗೆ ಹೇಳಿ ಕಳಿಸೋದು. ಸೊ ಇಲ್ಲಿ ಎರಡು ಪ್ಯಾರಲಲ್ ವಿಚಾರಗಳು ತಲೆಲಿಟ್ಕೋಬೇಕು. ಈಗ 53ನೇ ವಯಸ್ಸಲ್ಲಿ ನಿಮಗೆ ಹಣ ಚೆನ್ನಾಗಿದೆ, ನಮ್ಮ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಎಲ್ಲ ಚೆನ್ನಾಗಿದೆ ಅಂದ್ರೆ ಖಂಡಿತ ಶೀಘ್ರವಾಗಿ ಕಟ್ಟಿ. ಇಲ್ಲ ಅಂದ್ರೆ ಇನ್ನೂ ಒಂದಷ್ಟು ವರ್ಷ ಹೋಗಿ ದುಡ್ಡು ಏನಾದ್ರು ದುಡ್ದು ಕೂಡಿಟ್ಟು ಆಮೇಲೆ ಕಟ್ಟಿದ್ರೆ ಒಳ್ಳೆಯದು. ಯಾಕಂದ್ರೆ ಈ ಒಂದು ಕಾಂಬಿನೇಷನ್ ಅಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಕಟ್ಟಬೇಕು. ಮನೆ ನಿಲ್ಲೋದು ಕಷ್ಟ 10ನೇ ಮನೆ ಇರೋದ್ರಿಂದ. ಯಾಕಂದ್ರೆ ಇಲ್ಲಿ 10ನೇ ಮನೆ ಬರುತ್ತೆ. 10ನೇ ಮನೆ ಪ್ರಾಪರ್ಟಿ ರೆಡ್ ಕಾಂಬಿನೇಷನ್ ಬರುತ್ತೆ. ಪ್ರಾಪರ್ಟಿ ಅಂತ ಹಾಕಕ್ಕೆ ರೆಡ್ ಕಾಂಬಿನೇಷನ್. ಸೊ ಮನೆ ಕಟ್ಟಕ್ಕೆ ಲಕ್ಷಾಂತರ ರೂಪಾಯಿ ತಗೊಳ್ತಾರೆ. ಇದನ್ನ ಕಲ್ತಾಗ ಹುಷಾರಾಗಿ ನೋಡಿಕೊಂಡು ನಾನು ಕಟ್ಟಬೇಕಾ ಬೇಡವಾ ಅಂತ ತಿಳ್ಕೊಳ್ತೀರ 7,000 ರೂಪಾಯಿದಲ್ಲಿ. ಅದಕ್ಕೆ ಹೇಳಿದ್ದು ಜನ ನಾನು ಕಲಿತೀನಿ ಅಂತ ಒಬ್ರು ಕಾಲ್ ಮಾಡಲ್ಲ. ನಮಗೆ ನೋಡಿದೀವಿ, ಧಾರವಾಡದಿಂದ ಕಾಲ್ ಮಾಡ್ತೀರಾ, ಬಳ್ಳಾರಿಯಿಂದ ಕಾಲ್ ಮಾಡ್ತೀರಾ, ಸಿಂಗಾಪುರಿಂದ ಕಾಲ್ ಮಾಡ್ತೀರಾ, ಅಮೆರಿಕದಿಂದ ಕಾಲ್ ಮಾಡ್ತಾರೆ. ಕಲಿತೀನಿ ಒಂದು ಕಾಲದಲ್ಲಿ ಇದನ್ನ ಯಾರಿಗೂ ಹೇಳ್ಕೊಡಲ್ಲ ಅಂತ ಎಲ್ಲ ಇರೋರಿಗೆಲ್ಲ ಬೈಯೋರು, ಇದನ್ನ ಎಲ್ಲ ಗುಪ್ತವಾಗಿ ಇಟ್ಟಿದ್ದಾರೆ ಅಂತ. ಇವಾಗ ಹೇಳ್ಕೊಡ್ತೀವಿ ಬಂದಿವಿ ಅಂತಂದ್ರೆ ಆ ಜನಗಳಿಗೆ ಭಯ ಇಲ್ಲ ಮಾತಾಡಕ್ಕೆ. ಆಯ್ತು ಕಲ್ಸೋರು ಬಂದ್ರಲ್ಲಪ್ಪ ಅಂತ ಒಬ್ರು ಮಾತಾಡಲ್ಲ. ಯಾವ ಟಿವಿಲಿ ನಿಮಗೆ ಜ್ಯೋತಿಷ ಹೇಳ್ಕೊಡ್ತೀವಿ ಅಂತಿದ್ದಾರೆ ಹೇಳಿ ನೀವು ವೀಕ್ಷಕರಲ್ಲಿ ನಾನು ಕೇಳ್ತಾ ಇದ್ದೀನಿ. ಹಾಗೆ ಯೂಟ್ಯೂಬಲ್ಲೂ ಹೋಗ್ತಾ ಇರ್ತಲ್ಲ ಅವ್ರಿಗೂ ಯೂಟ್ಯೂಬರ್ಗೂ ಕೇಳ್ತಾ ಇದ್ದೀನಿ. ಎಲ್ಲಿ ನಿಮಗೆ ವಾಹಿನಿಲಿ ದೊಡ್ಡ ದೊಡ್ಡ ವಾಹಿನಿಲಿ ಬನ್ನಿ ಅದಿಟ್ಕೊಳ್ಳಿ ಇದಿಟ್ಕೊಳ್ಳಿ ಕೈ ಇಟ್ಕೊಳ್ಳಿ ಕಾಲಿಟ್ಕೊಳ್ಳಿ ಅಂತೇಳಿ ಹೇಳ್ತಕ್ಕಂಥದ್ದು ಇರುತ್ತೆ. ಎಲ್ಲಿ ನಿಮಗೆ ಕಲಿಸ್ಕೊಡುವಂಥ ಒಂದು ಕ್ಷೇತ್ರ ಎಲ್ಲಿದೆ ಹುಡುಕಿ, ಬೆರಳೆಣಿಕೆ ಅಷ್ಟೇ ಇರೋದು. ಅದು ಆಚೆ ಹೋಗ್ಬೇಕು. ಯಾರು ಟಿವಿಲಿ ಬಂದು ಮಾಡಲ್ಲ. ಮುಂದಿನ ಕರೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ ಗುರುಗಳೇ. ಹೆಲೋ, ಹಲೋ, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿರೋದು? ನಮಸ್ತೆ ಗುರುಜಿ. ಎಲ್ಲಿಂದ ಕರೆ ಮಾಡ್ತಿರೋದು? ಮೈಸೂರಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ. ಅವ್ರು ಹುಟ್ಟಿದ ದಿನಾಂಕ, ಸಮಯ ಮತ್ತೆ ಸ್ಥಳವನ್ನ ತಿಳಿಸಬಹುದಾ? 23 12 12 2008. 2008. ಹುಟ್ಟಿದ ಸ್ಥಳವನ್ನ ತಿಳಿಸಬಹುದಾ? ಹುಟ್ಟಿದ ಸಮಯ 6:40, ಸ್ಥಳ ಮಂಡ್ಯ. ಬೆಳಗ್ಗೆನ ಸಂಜೆನಾ? ಬೆಳಿಗ್ಗೆ ಬೆಳಿಗ್ಗೆ 6:40. ಹಾ ಮೇಡಮ್. ಸರಿ, ತಮ್ಮ ಸಮಸ್ಯೆ ಏನಿದೆ ಗುರುಗಳಿಲ್ಲೇ ಇದ್ದಾರೆ. ದೂರ ಯಾವ್ದು ಹೇಳಿದ್ರಿ? ಮಂಡ್ಯ. ಸರ್, ಎಜುಕೇಶನ್ ಬಗ್ಗೆ ಅವನಿಗೆ ಜಾತಕದಲ್ಲಿ ಕಾಲ ಸ್ವಲ್ಪ ದೋಷ ಇದೆ, ಅದಕ್ಕೆ ಎಜುಕೇಶನ್ ಓದ್ತಾನೆ ಇಲ್ಲ ಸರ್. ಅಡೆತಡೆ ಆಗುತ್ತೆ ಎಲ್ಲದಕ್ಕೂ ಅಂತ ಹೇಳ್ತಾರೆ ಸರ್. ಸೊ ಕಾಳ ಸರ್ಪ ದೋಷ ಇರೋದಕ್ಕೆ ಓದ್ತಾ ಇಲ್ವಾ? ಅಂದ್ರೆ ಆ ಜಾತಕ ಮಾಮೂಲಿ ಬರ್ತಾಗ ಇದೆ ಅಂತ ಹೇಳ್ತಾರೆ ಸರ್. ನಾವು ಓದ್ತಾನೆ ಇಲ್ಲ, ಅದಕ್ಕೆ ಏನು ಅಂತ ನಮಗೂ ಅದೇ ಫೀಲಿಂಗ್ ಆಗುತ್ತೆ. ಈಗ ನಿಮ್ ಹತ್ರ ಅದಕ್ಕೆ ಕೇಳ್ತಾ ಇದೆ ಸರ್. ಗುರುದಶ ನಡೀತಾ ಇದೆ. ಗುರುದಶದಲ್ಲಿ ಯಾವುದೇ ಮೇಜರ್ ಕಾಂಬಿನೇಷನ್ಸ್ ಇಲ್ಲ. ಅಂದ್ರೆ ನಾವು ಎಜುಕೇಶನ್ ಕಾಂಬಿನೇಷನ್ 2ನೇ ಮನೆ, 4ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆ ಬರಬೇಕು. ಇಲ್ಲಿ ನಡೀತಾ ಇರೋದು ಗುರುದಶ. ರಾಹುಗೂ ಕೇತುಗೂ ಏನ್ ಕೆಲಸ ಇದೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ನೀವು ಹೇಳೋದು. ಅರ್ಥ ಆಯ್ತಾ? ಈ ಪುರೋಹಿತರು, ಈ ಜ್ಯೋತಿಷಗಳು, ಅವ್ರಿಗೆ ಜ್ಯೋತಿಷ್ಯ ಗೊತ್ತಿಲ್ಲ. ಯಾಕೆ ಹಿಂಗ್ ಹೇಳ್ತಾ ಇದೀನಿ ಅಂದ್ರೆ, ಯಾರಾದ್ರೂ ನಮ್ಮ ಹತ್ರ ಗಲಾಟೆಗೆ ಬಂದಿದಾರಾ? ನಾನು 10 ವರ್ಷದಿಂದ ಟಿವಿಲಿ ಹೇಳ್ತಾ ಇದ್ದೀನಿ ಅವ್ರಿಗೆ ಜ್ಯೋತಿಷ್ಯ ಗೊತ್ತಿಲ್ಲ ಅಂತ. ಒಬ್ರು ಬಂದು ಮಾತಾಡಿಲ್ಲ ನಮ್ಮ ಹತ್ರ, ಒಬ್ರು ಬಂದು ಚಾಲೆಂಜ್ ಮಾಡಿಲ್ಲ. ಯಾಕಂದ್ರೆ ನಾವು 65,000 ಜನ ವಿದ್ಯಾರ್ಥಿಗಳು ಕೊಟ್ಟಿದೀವಿ. ಗುರುದಶ ಕಾಂಬಿನೇಷನ್ ಅಲ್ಲಿ ವೀಕ್ ಇದೆ. ಯಾಕಂದ್ರೆ ಏನು ಇಲ್ಲ ಅಲ್ಲಿ. 494 ಇಷ್ಟೇ ಇರೋದು. ಅರ್ಥ ಆಯ್ತಾ? ಇದರಲ್ಲಿ ನೀವು ನೋಡಿದ್ರೆ, ನಾನು ಸ್ವಲ್ಪ ನೀವು ಟಿವಿ ನೋಡ್ತಿರೋ ಇಲ್ವೋ ಗೊತ್ತಾಗ್ತಾ ಇಲ್ಲ, ಅಲ್ಲಿ ಟಿವಿ ನೋಡೋಕ್ಕಾಗುತ್ತೋ ಇಲ್ವೋ ಅಂತ. ಇಲ್ಲಿ ದಶ ಕಾಂಬಿನೇಷನ್ ತೋರಿಸ್ತೀನಿ. ಯಾವಾಗೂ ದಶದಲ್ಲಿ ಹೋಗ್ಬೇಕು, ಯಾವಾಗ್ಲೂ ಯಾವ ದಶ ನಡೀತಾ ಇದೆ ಅಂತ. ಇಲ್ಲಿ ನಾವು ಡೀಟೇಲ್ ಆಗಿ ಹಾಕಿರ್ತೀವಿ ಗುರುದಶ. ಗುರುದಶದಲ್ಲಿ ಅವನಿಗೆ ಇಂಡಿಕೇಶನ್ ಲೋ 40% ಅಂತ ತೋರಿಸ್ತಾ ಇದೆ. ಇಷ್ಟೇ. ಅಂದ್ರೆ ಸುಮ್ಮನೆ ಬಲವಂತವಾಗಿ ಮಾಡಿದ್ರೆ ಪಾಸ್ ಆಗ್ಬೋದು ಅಷ್ಟೇ. ಅದು ಬಿಟ್ರೆ ಅದನ್ನು ಡೌಟು. ಇಲ್ಲಿ ನೋಡಿ ಇಷ್ಟೇ ಲೋ ಕಾಂಬಿನೇಷನ್ ಅಂತಿದೆ. ರಾಹು ಕೇತು ಎಲ್ಲಿ ಬಂದ್ರಿ ಇಲ್ಲಿ ನಾನು ತೋರಿಸ್ತಾ ಇರೋದ್ರಲ್ಲಿ? ನಾನೇನು ಇವಾಗ ಪ್ರಿಪೇರ್ ಮಾಡಿದ್ನ ಈ ಚಾರ್ಟ್. ಊರಿಯಾ ಏನು ಬೇಕು? ಇದು ಕಮ್ಮಿ ಆಗ್ಬೇಕಾ? ಎಜುಕೇಶನ್ ಕಮ್ಮಿ ಇದೆಯಾ? ಇಲ್ಲಿ ಟೈಪ್ ಇಮಿಡಿಯೇಟ್ ಆಗಿ ಮಾಡಿ ಕಮ್ಮಿ ತೋರ್ಸೋಕ್ಕೆ ರೆಡಿಮೇಡ್. ಇದು ಏನಿದೆಯೋ ಈ ಕಾಂಬಿನೇಷನಲ್ಲಿ ಅದೇ ಇರುತ್ತೆ. ಸೊ ಎಜುಕೇಷನಲ್ಲಿ ಇವರು ಟೆಕ್ನಿಕಲ್ ಸೈಡ್ ಹೋದ್ರೆ ಒಳ್ಳೇದು. ಅಂದರೆ ITI ಡಿಪ್ಲೊಮೊ ಮಾತ್ರನೇ ಹೋಗಬೇಕು. ಏನು ಓದಿದ್ದಾರೆ ಗೊತ್ತಿಲ್ಲ, ಅದನ್ನು ಹೇಳಬೇಕಾಯ್ತು ನೀವು. ಈಗ ಆಲ್ರೆಡಿ 17-18 ವರ್ಷ ಆಗೋಯ್ತು. UC ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಲೈನಲ್ಲಿ ಇದ್ದಾರಾ ಇಲ್ವೋ ಗೊತ್ತಿಲ್ಲ, ಕಟ್ಟಾಯ್ತಾ? ಓಕೆ. ಸೊ ಈ ಎಜುಕೇಷನ್ಗೆ ನಾನು ನಿಮಗೆ ಸಜೆಸ್ಟ್ ಮಾಡೋದು,
ಈ ITI ಅಥವಾ ಈ ಬೆಂಗಳೂರಲ್ಲಿ ಒಂದು ಸಂಸ್ಥೆ ಇದೆ, NTTF ಅಂತ ಒಂದು ಸಂಸ್ಥೆ ಇದೆ, ನೆಟ್ಟೂರ್ ಟೆಕ್ನಿಕಲ್ ಫೌಂಡೇಶನ್ ಅಂತ. ಈ ಓದ್ದೇ ಇರೋರಿಗೆ ಕೈ ಕಸಬು ಹಾಕ್ಬೇಕು. ಒಂದು ಅಂದ್ರೆ ಸೆಲ್ಫ್ ಅಂತ ಅರ್ಥ. ಜ್ಯೋತಿಷ್ಯನ ಸುಮ್ಮನೆ ಕಾಳಸರ್ಪ ದೋಷ ಅನ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ಬಿಡಿ, ಆ ಕಾಳಸರ್ಪ ದೋಷಗಳೆಲ್ಲ ತಣ್ಣಗಾಗ್ಬಿಡುತ್ತೆ ಅನ್ನೋದು ಏನಿಲ್ಲ ಅಲ್ಲಿ. ಅರ್ಥ ಮಾಡ್ಕೊಳ್ಳಿ, ಆತರ ಯಾವುದೂ ತಣ್ಣಗಾಗೋದಲ್ಲ. ದಶಾ ನೋಡ್ಕೊಂಡು ಎಕ್ಸ್ಪ್ಲೈನ್ ಮಾಡಬೇಕು. ಯಾರಿಗೆ ಜ್ಯೋತಿಷ್ಯ ಗೊತ್ತಿಲ್ಲ ಅವ್ರ ಹತ್ರ ಹೋಗಿ ನೀವು ನಿಮ್ ತಲೆ ಕೊಡ್ತಾ ಇದ್ರೆ, ನಿಜವಲ್ಲಿ ನಿಮ್ ತಲೆ ಕೊಡ್ತಾ ಇದ್ರೆ ಕಡ್ದು ಬಿಡ್ತಾರೆ. ಇಲ್ಲಿ ಕೂತಿದಾರಲ್ಲ ಅವರು ಬಾಯಲ್ಲೇ ಕಡ್ದು ಬಿಡ್ತಾರೆ. ಮಚ್ಕಿಚ್ಚಿ ಏನ್ ಬೇಕಾಗಿಲ್ಲ. ಅದಕ್ಕೆ ತುಂಬಾ ಜನ ಜ್ಯೋತಿಷ್ಯ ನಂಬಲ್ಲ. ಯಾಕಂದ್ರೆ ಯಾವ್ದೋ ಕನೆಕ್ಷನ್ ಕೊಡ್ತಾರೆ. ಇಲ್ಲಿ ನೋಡಿ, ನಾನು ತೋರಿಸಿರೋದು ಡೀಟೇಲ್ ಆಗಿ 40% ಬರುತ್ತೆ ಅಷ್ಟೇ ನಮಗೆ. ಆ ದಶದಲ್ಲಿ 40% ಅಷ್ಟೇ. ಎಜುಕೇಶನ್ 0, ಏನೂ ಇಲ್ಲ ಅಲ್ಲಿ. ಒಂದೇ ಮನೆ ಇಂಡಿಕೇಶನ್ ಇದೆ. ಓದಿದ್ರೆ ಜಸ್ಟ್ ಪಾಸ್ ಆಗ್ಬೋದು ಅಷ್ಟೇ, ಕಷ್ಟಪಟ್ಟು ಪಾಸ್ ಆಗ್ಬೋದು. ಮುಗಿಸಿರ್ತಾರೆ, 10th ಎಲ್ಲ ಮುಗಿಸಿರ್ತಾರೆ, ಇನ್ ಬೇರೆ ಏನು ಓದಿರಲ್ಲ. ಸೊ ಗುರುದಶ ಅಂತ ಹೇಳ್ತಾರೆ ಎಲ್ಲರೂ. ಗುರುದಶ ಅಂದ್ರೆ ಏನು, ಮಹಾದಶ ಅಂತ ತಗೊಂಡೋಗಿ ಇವ್ರಿಗೆಲ್ಲ ಏನ್ ಗೊತ್ತಾ ಪ್ರಾಬ್ಲಮ್ಮು? ಯಾವ ಜ್ಯೋತಿಷಿಗಳು, ಯಾವ ಪುರೋಹಿತರುಗಳು ಇರ್ತಾರಲ್ಲ ಅವ್ರಿಗೆಲ್ಲ, ಅವ್ರಿಗೆ ಯಾಕೆ ಬೈತಾ ಇದ್ದೀನಿ ಅಂದ್ರೆ, ದೇವರ ಪೂಜೆ ಮಾಡ್ತೀರಿ ನೀವೆಲ್ಲ, ಜ್ಯೋತಿಷ್ಯದ ಯಾಕ್ರಿ ಸುಳ್ಳು ಹೇಳ್ತೀರಿ ನೀವೆಲ್ಲ? ಜ್ಯೋತಿಷ್ಯ ಕಲ್ತ್ಬಿಟ್ಟು ನಿಜ ಹೇಳ್ರಿ ಸಾಕು. ಸುಮ್ಮನೆ ತೆಗೆದ್ರು ಯಾವನೋ ಹೇಳ್ದ, ಯಾರೋ ಅವರು ಗುರುಗಳಂತೆ ಅವ್ರು ಹೇಳಿದ್ರೆ ರಾಹು ಕೇತು ಮೈದ್ರೆ ಎಲ್ಲ ಇದ್ಬಿಟ್ರೆ ಎಲ್ಲ ಹೆಂಗ್ ಲಾಸ್ ಆಗುತ್ತದು? ಹೆಂಗ್ ಹೋಗ್ಬಿಡುತ್ತದು? ಎಷ್ಟನೇ ಮನೇಲಿದೆ ನೋಡ್ಬೇಕು. ವಿದ್ಯಾಭ್ಯಾಸಕ್ಕೆ 4ನೇ ಮನೆ ಇರೋದು. 4ನೇ ಮನೇಲಿ ಕೂತಿದ್ರೆ ಹೌದಪ್ಪ ಕಾಳಸರ್ಪದಿಂದ ಆಗಿದೆ ಅಂತ ಹೇಳ್ಬೋದು, ಅದು ಬರೋದಿಲ್ಲ. ಇದೇ ಪ್ರಾಬ್ಲಮ್ಮು ನಮ್ಮ ಪಬ್ಲಿಕ್ ಅಲ್ಲಿ. ಜ್ಯೋತಿಷ್ಯನ ಹೇಟ್ ಮಾಡೋರು, ಜ್ಯೋತಿಷಿಗಳನ್ನ ಬೈಯೋರು, ಪುರೋಹಿತರನ್ನ ತಟ್ಟೆ ಕಾಸು ಅಂತ ಬೈಯೋರು ಇದೇ ಕಾರಣ. ನಾವುಗಳು ಸರಿ ಇಲ್ಲ. ನಾವುಗಳು ಸರಿ ಇದ್ರೆ ಎಲ್ಲ ಸರೋಗುತ್ತೆ. ಇನ್ನ ದೊಡ್ಡ ಚಾನಲ್ ಅಲ್ಲಿ ದೊಡ್ಡ ತ್ರಿಶೂಲ ಇಟ್ಕೊಂಡು ಕೂತಿದ್ರೆ ಅವ್ರಿಗೆ ಇದ್ದಿದ್ದು ನೈವೇದ್ಯ. ಡ್ರೆಸ್ಗೋಸ್ಕರ ಕೂರ್ಸೋರಲ್ಲ, ಬರ್ದಿಟ್ಕೊಳ್ಳಿ. ನನಗೆ ಯಾವ್ದು ಮುಲಾಜಿಲ್ಲ, 100% ಹೇಳ್ತೀನಿ. ಡ್ರೆಸ್ಗೋಸ್ಕರ ಕೂರ್ಸವ್ರೆ. ಅವ್ರು ಯಾವ್ದಾದ್ರು ದೇವಸ್ಥಾನಕ್ಕೆ ಬಂದ್ಬಿಟ್ರೆ ಜನ ಮರಳೋ ಜಾತ್ರೆ ಮಾಡೋ ಅವ್ರ ಹಿಂದೆ ಹೋಗೋದು. ಎದೆ ಬಗಳಿದ್ರೆ ಒಂದು ಅಕ್ಷರ ಇರಲ್ಲ ಜ್ಯೋತಿಷದಲ್ಲಿ. ಅದನ್ನೇ ನೀವು ಡಾಕ್ಟರ್ ಹತ್ರ ಮಾಡ್ತೀರಾ? ಡಾಕ್ಟರ್ ಹತ್ರ ಆಪರೇಷನ್ಗೆ ಹೋಗ್ಬೇಕಾದ್ರೆ ಆ ಸಂಸ್ಥೆಯವರು ಯಾವ ಹಾಸ್ಪಿಟ್ಲ್ಗೆ ಹೋಗ್ತೀವಿ ಅವ್ರದ್ದೆಲ್ಲ ಡಿಗ್ರಿ ಮಾಡಿದಾರ ಎಲ್ಲ ನೋಡ್ತಾರೆ, ಮತ್ತೆ ಎಷ್ಟು ಆಪರೇಷನ್ ಮಾಡಿದಾರ ನೋಡಿದಾರೆ, ಎಲ್ಲ ಮಾಡ್ತೀರಾ. ಜೀವನಕ್ಕೆ 9 ಗ್ರಹ ಹೇಳ್ಬಿಟ್ಟು ಪೂಜೆ ಮಾಡ್ಸಕ್ಕೆ ಒಂದು ಡ್ರೆಸ್ ಬೇಕೇನ್ರಿ? ನಾನು ಅದಕ್ಕೆ ಶರ್ಟಲ್ಲಿ ಬಂದದ್ದು. ಆ ಕಾವಿ ಗಿವಿ ಎಲ್ಲ ಬೇಡ. ಕಾವಿ ಹಾಕೊಂಡ್ರೆ ಮಠದಲ್ಲಿರ್ಬೇಕು. ಜ್ಯೋತಿಷ್ಯ ಅಂತಕ್ಕಂಥದ್ದು ಕಾವಿ ಹಾಕಿ ಮಾಡೋದಲ್ಲ. ಯಾಕಂದ್ರೆ ಜ್ಯೋತಿಷ್ಯದಲ್ಲಿ ನಾವು ಆಧ್ಯಾತ್ಮಿಕ ತೋರಿಸಲ್ಲ. ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಜ್ಯೋತಿಷ್ಯದಲ್ಲಿ ನಾವು ಆಧ್ಯಾತ್ಮಿಕವನ್ನ ತೋರಿಸ್ತಾ ಇಲ್ಲ. ಅವ್ರು ಕೇಳಿದ್ದೇನು? ಫಸ್ಟ್ ಒಬ್ರು ಕೇಳಿದ್ರು, ಸೆಕೆಂಡ್ ಒಬ್ರು ಕೇಳಿದ್ರು. ಅವ್ರು ಕೇಳಿದ್ ವೆರಿ ಸಿಂಪಲ್. ಒಂದು ಮದುವೆದ್ ಕೇಳಿದ್ದಾರೆ. ಮದುವೆ ಬೇಡ ರೀ, ಜ್ಯೋತಿಷ್ಯ ಹೇಳ್ತಾ ಇದ್ದೀನಿ ನಾನು, ನೀವು ಆಧ್ಯಾತ್ಮಿಕಕ್ಕೆ ಹೋಗ್ಬಿಡಿ, ಮದುವೆ ಬಿಟ್ಬಿಡಿ. ಮನೆ ಕಟ್ಟಬೇಡ್ರಿ, ಮನೆ ಕಟ್ಟೋದು ಹೇಳಿದ್ರು. ಮನೆ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಏನೋ ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ಹೇಳ್ತಾರಲ್ವಾ. ಯಾಕೆ ಮನೆ ಕಟ್ತೀರಾ? ಸೊ ಜ್ಯೋತಿಷ್ಯ ಯಾವಾಗ್ಲೂ ಕೂಡ ಯಾರು ಕಾವಿ ಹಾಕೊಂಡು ಹೇಳ್ತಾರೋ, ಬಂಡಲ್ ಬಡಾಯಿ ಮಾದೇವ ಅಂತ ಒಂದು ಹಾಡು ಬರ್ತದೆ ನೋಡಿ, ಅವ್ರಿಗೆ ಹೋಲಿಸುತ್ತೀನಿ. ಯಾಕೆಂದ್ರೆ ಜನಗಳಿಗೆ ಜ್ಯೋತಿಷ್ಯ ಅಂದ ತಕ್ಷಣ ಏನೋ ಶ್ರೇಷ್ಠ, ಏನೋ ಬಹಳ ಇದು ಅಂತಾರೆ, ಕಾವಿ ಹಾಕೊಂಡು ಹೇಳೋಂಥದ್ದು ಯಾವ್ದು ಇಲ್ಲ. ಕಾವಿ ಹಾಕೊಂಡು ಜ್ಯೋತಿಷ್ಯ ಎಲ್ಲ ಯಾರೋ ಒಬ್ರು ಇದ್ದಾರೆ, ಹಿಂಗಾಗ್ಬಿಡ್ತದೆ ಹಂಗಾಗ್ಬಿಡ್ತದೆ, ಅವ್ರು ಬಾಯಿ ತೆಗೆದ್ರೆ ಬರೀ ನೆಗೆಟಿವೇ. ಈ ವರ್ಷ ಪೂರ್ತಿ ಪ್ರತಿ ವರ್ಷ ಮಳೆ ಬರುತ್ತೆ, ಈ ವರ್ಷ ಮಳೆ ಜಾಸ್ತಿ ಅಂತಾರೆ, ಎಷ್ಟೋ ಜನ ಸಾಯ್ತಾರೆ ಅಂತಾರೆ. ಅವ್ರ ಬಾಯಲ್ಲಿ ಒಳ್ಳೇದು ಬಂದೇ ಇಲ್ಲ. ಟೆಕ್ನಾಲಜಿಕಲಿ ಗ್ರೋ ಆಗುತ್ತೆ, ಅದೆಲ್ಲ ಇಷ್ಟ ಅಲ್ಲ. ಜನಗಳಿಗೆ ಏನ್ ಗೊತ್ತಾ, ಈ ಸಾಮಾನ್ಯ ಜನಗಳಿಗೆ ಮೂಡ್ರಾಗ್ಬಿಟ್ಟಿರ್ತೀವಿ. ಯಾವನೋ ದಪ್ಪಕ್ಕೆ ಟಿವಿಲಿ ಹಿಂಗ್ ಎತ್ತರಕ್ಕೆ ಹಿಂಗ್ ಕೂರ್ಸ್ಬಿಟ್ಟಿರ್ತಾರೆ, ಅವ್ನು ಏನ್ ಬೊಗಳ್ತಾನೋ ಅದನ್ನ ಕೇಳ್ತೀರಾ. ನಿಜವಲ್ಲ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಯಂಗ್ಸ್ಟರ್ಸ್ ಇವೆಲ್ಲ ನೋಡಕ್ ಹೋಗಲ್ಲ. ಈ ಜಸ್ಟ್ ಮನೇಲಿರೋರು ಮಾತ್ರ. ಈಗ ನಮ್ ಕಾಲೆಲ್ಲ ಬರೋದು ಯಾರು ಗೊತ್ತಾ? ಈ ತಂದೆ ತಾಯಿಗಳ ಕಾಲ್ ಬರ್ತದೆ, ಮಕ್ಕಳಿಗೆ ಕೇರೇ ಇಲ್ಲ. ಏನಾದ್ರು ಕೇಳ್ಬೇಕು, ಏನ್ ಎಜುಕೇಶನ್ ಮಾಡ್ಬೇಕು ಅಂತ ಹೇಳಿ, ನನ್ ಮಗ ಹಿಂಗ ಓದ್ತಾ ಇದ್ದಾನೆ, ಯಾವಾಗ ಕೆಲಸ ಸಿಗುತ್ತೆ ಅಂತ ದೊಡ್ಡೋರು ಮಾಡ್ತಾರೆ ಹೊರತು ಮನೇಲಿ ಪಕ್ಕದಲ್ಲೇ ಬಿತ್ಕೊಂಡು ನೋಡ್ತಾ ಇರ್ತಾರೆ. ಅವ್ರು ಕೇಳ್ಕೊತಾರೆ, ನನ್ಗೆ ಗೊತ್ತು, ನನಗೆ ಕಷ್ಟಪಡ್ತೀನಿ, ನಾನು ಬರೋ ಟೈಮ್ ಬರುತ್ತೆ, ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ಅಂತ. ಸೊ ಇದನ್ನ ಪಾಯಿಂಟ್ನ ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ.